ಡಿ.ಕೆ. ಶಿವಕುಮಾರ್ ಸಿಎಂ ಪಟ್ಟ ಒಲೆದ್ರೆ ಖುಷಿ ಆಗತ್ತೆ ಅಂತ ಒಕ್ಕಲಿಗರು ಆಶ್ಚರ್ಯ ಪಡ್ತಾ ಇದ್ದಾರೆ ಅನ್ನೋದನ್ನ ಚುಂಚನಗಿರಿ ಶ್ರೀಗಳು ಹೇಳಿರೋದು. ಸೊ ಸಾಮಾನ್ಯವಾಗಿ ಈ ಥರ ಸಿಎಂ ವಿಚಾರ ಬಂದಾಗ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತೆಗೆ ಮಠಾಧೀಶರು ಎಂಟ್ರಿ ಆಗೋದು ತೀರಾ ಕಾಮನ್ ರಾಜಕೀಯದಲ್ಲಿ. ಇದು ಈ ಹಿಂದೆ ಒಕ್ಕಲಿಗ ಅಂತ ಅಲ್ಲದೇನು ಲಿಂಗಾಯತ ಅಂತ ಬಂದಾಗ್ಲೂ ಕೂಡ ಲಿಂಗಾಯತ ಮಟ್ಟದ ಶ್ರೀಗಳು ಎಂಟ್ರಿ ಆಗಿದ್ದು ಕೂಡ ಇದೆ. ಈಗಲೂ BJP ಒಂದಷ್ಟು ವಿಚಾರಗಳಲ್ಲಿ ಲಿಂಗಾಯತ ಮಟ್ಟದ ಶ್ರೀಗಳು ಇವರಿಗೆ ಈ ಹುದ್ದೆ ಕೊಡಬೇಕು ಅಂತ ಕೇಳ್ಕೊಂಡಿದ್ದಿದೆ. ಆ ಸಮುದಾಯದವರು ಅವರಿಗೊಂದೇನೋ ಒಂದು ನಮ್ಮವ್ರು ಯಾರಾದರೂ ಒಬ್ಬರು CM ಆದರು ಅಂತಂದರೆ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗತ್ತೆ ಅನ್ನೋದೊಂದು ನಂಬಿಕೆಯಲ್ಲಿ ಈ ಮಠಾಧೀಶರುಗಳಿಗೆ ಎಂಟ್ರಿ ಆಗೋದು ಕಾಮನ್. ಇಲ್ಲೂ ಹಾಗೆ ಒಕ್ಕಲಿಗರ ಆಶಯ ಅನ್ನೋದನ್ನು ಚುಂಚನಗಿರಿ ಶ್ರೀಗಳು ಹೇಳಿರೋದು. 2.5 ವರ್ಷ ಬಳಿಕ ಒಕ್ಕಲಿಗರು CM ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ವ್ಯತ್ಯಾಸ ಆದಂತಿದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅಂದರೆ ಕುಮಾರಸ್ವಾಮಿಯವರ ನಂತರ, ಕುಮಾರಸ್ವಾಮಿಯವರು ಒಕ್ಕಲಿಗ ನಾಯಕ ಅಂತ, ಸೊ ಕುಮಾರಸ್ವಾಮಿಯವರ ನಂತರ ಯಾರಾದರೂ ಒಬ್ಬರು ಆಗ್ತಾರೆ ಒಕ್ಕಲಿಗ ಸಮುದಾಯದ ನಾಯಕರೇ CM ಅನ್ನೋದನ್ನು ಅಂದ್ಕೊಂಡಿದ್ವಿ, ಬಟ್ ವ್ಯತ್ಯಾಸ ಆದಂಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ವರಿಷ್ಠರು ಈ ಸಮಸ್ಯೆನ ಬಗೆಹರಿಸಲಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಶ್ರೀಗಳು ಹೇಳ್ತಾ ಇರೋದು. ನಮ್ಮ ಮಠದ ಸದ್ಭಕ್ತರಾದಂಥ CM ಡಿ.ಕೆ. ಶಿವಕುಮಾರ್ ಅವರನ್ನು CM ಮಾಡಬೇಕು ಎಂಬುದು ಸಮುದಾಯದ ಅಭಿಲಾಷೆ ಆಗಿದ್ದು, ಅವರಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ಸಾವಿರಾರು ಭಕ್ತರು ನಮಗೆ ಕರೆ ಮಾಡ್ತಿದ್ದಾರೆ. 2.5 ವರ್ಷದ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದ್ರೆ ಅದನ್ನು ಸೂಕ್ತ ರೀತಿಯಲ್ಲಿ ಪಕ್ಷದವರು ಬಗೆಹರಿಸಲಿ ಅಂತ ಒಕ್ಕಲಿಗ ಸಮಾಜದ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ CM ಕುರ್ಚಿ ಹಂಚಿಕೆ ಕುರಿತು ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳ ಕುರಿತು ಬುಧವಾರ ಹಾಸನ ಜಿಲ್ಲೆಯ ಕುಂದೂರು BGS ಮಠದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಸದ್ಯದ ರಾಜಕೀಯ ಬೆಳವಣಿಗೆಯನ್ನ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ. ಪ್ರಸ್ತುತ DCM ಆಗಿರುವ ಡಿ.ಕೆ. ಶಿವಕುಮಾರ್ ಅವರು CM ಆಕಾಂಕ್ಷಿಯಾಗಿದ್ದು 2.5 ವರ್ಷ ಆದಮೇಲೆ ನಮ್ಮ ಸಮುದಾಯದವರು ಅಂದ್ರೆ ಒಕ್ಕಲಿಗ ಸಮುದಾಯದ CM ಆಗ್ತಿದ್ದಾರೆ ಅಂದ್ಕೊಂಡಿದ್ದೆ. DKಶಿ ಶಿಸ್ತಿನ ಸಿಪಾಯಿ ಹಾಗೂ ಪಕ್ಷದ ಏಳಿಗೆಗಾಗಿ ದುಡಿದಿದ್ದಾರೆ. ಹೀಗಾಗಿ ಅವರು CM ಆಗಬೇಕು, ಅವರಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ಸಾವಿರಾರು ಭಕ್ತರು ಮಠಕ್ಕೆ ಕರೆ ಮಾಡಿ ನಮ್ಮ ಆಸೆ ವ್ಯಕ್ತಪಡಿಸಿದ್ದಾರೆ. ಆದರೆ ಶಿವಕುಮಾರ್ ಅವರು ಈ ಬಗ್ಗೆ ನಮ್ಮ ಜೊತೆ ಮಾತಾಡಿಲ್ಲ ಅನ್ನೋದನ್ನ ಆದಿ ಚುಂಚನಗಿರಿ ಮಠದ ಶ್ರೀಗಳು ಈ ರೀತಿಯಾಗಿ ಪ್ರೆಸ್ ಮೀಟ್ನಲ್ಲಿ ಹೇಳಿರೋದು. ಒಕ್ಕಲಿಗ ಸಮುದಾಯದ ಶ್ರೀಗಳು ಎಲ್ರಿಗೂ ಗೊತ್ತಿರೋ ಹಾಗೆಯೇ ಒಕ್ಕಲಿಗ ಸಮುದಾಯದ ಪ್ರತಿಯೊಬ್ಬ ನಾಯಕರುಗಳಾಗಿರ್ಬೋದು ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಅದು ಈ ರೀತಿಯಾದಂಥ ಅಂದರೆ ರಾಜ್ಯದ CM ಅಥವಾ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ನಿರ್ಮಲಾನಂದ ಶ್ರೀಗಳನ್ನು ಭೇಟಿ ಆಗೋದು ತೀರಾ ಕಾಮನ್ ಆಗಿದೆ. ಬಟ್ ಇಲ್ಲಿ ಇವ್ರಿಗೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಇಲ್ಲ ನಾನು ಅವರೇ ನನ್ನ ಹತ್ರ ಮಾತಾಡಿಲ್ಲ, ಬೇರೆಯವರು ಕೇಳಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ.